ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತನು ಕುಕಿಂಗ್ ಹಟ್. ನಾನಿವತ್ತು ಚಳ್ಳೆಕಾಯಿ ಅಥವಾ ಚಳಕಾಯಿ ಅಂತಲೂ ಕರೀತಾರೆ, ಹಾಗೂ ಗೊಣ್ಣೆ ಹಣ್ಣು ಅಥವಾ ಗೊಣ್ಣೆಕಾಯಿ ಅಂತಲೂ ಕರೀತಾರೆ. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಚಳಕಾಯಿ ಅಂತ ಕರಿತೀವಿ. ಒಂದೊಂದು ಸೈಡ್ ಒಂದೊಂದು ವಿಧದಲ್ಲಿ ಕರೀತಾರೆ. ಹಾಗೂ ಇಂಗ್ಲೀಷ್ನಲ್ಲಿ ಇಂಡಿಯನ್ ಚೆರಿ ಅಂತ ಕರೀತಾರೆ. ಸೈಂಟಿಫಿಕ್ನಲ್ಲಿ ಕಾರ್ಡಿಯಾ ಡೈಕೋಟೋಮಾ ಅಂತ ಹೇಳ್ತಾರೆ. ಈ ಚಳಕಾಯಿನ ಹೆಚ್ಚಾಗಿ ಆಯುರ್ವೇದ ಔಷಧಿಗಳಲ್ಲಿ ಬಳಸ್ತಾರೆ. ಹಾಗಾದ್ರೆ ಈ ಉಪ್ಪಿನಕಾಯಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 kg ಚಳಕಾಯಿನ ತಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಸ್ವಲ್ಪ ಉಪ್ಪು ಹಾಕಿ ಅರ್ಧ ಗಂಟೆ ಹೀಗೆ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ 2 ಹಿಡಿಯಷ್ಟು ಸಾಸಿವೆ ತಗೊಂಡಿದ್ದೀನಿ. ಇದನ್ನು ಸ್ವಲ್ಪ ಬಿಸಿಲಿಗೆ ಒಣ ಹಾಕಿ ತಗೊಂಡಿದ್ದೀನಿ. ಒಂದು ದೊಡ್ಡ ಬೌಲ್ ಅಳತೆ ಅಚ್ಚ ಖಾರದ ಪುಡಿ ತಗೊಂಡಿದ್ದೀನಿ. ನಂತರ 3ರಿಂದ 4 ಹಿಡಿಯಷ್ಟು ಅಗಸೆ ಬೀಜ ತಗೊಂಡಿದ್ದೀನಿ. ಇದನ್ನೇನು ಹುರಿದಿಲ್ಲ, ಹಾಗೆ ತಗೊಂಡಿದ್ದೀನಿ. ನಂತರ 1 ಬೌಲ್ ಕಲ್ಲುಪ್ಪು ತಗೊಂಡಿದ್ದೀನಿ. ಈಗ ಸಾಸಿವೆ ಮತ್ತು ಅಗಸೆನ ಪುಡಿ ಮಾಡ್ಕೊಳ್ಬೇಕು. ಒಂದು ಮಿಕ್ಸಿ ಜಾರಿಗೆ ಮೊದಲು ಅಗಸೆ ಬೀಜನ ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕು. ತುಂಬ ತರಿಯಾಗಲ್ಲ, ನೋಡಿ ಈ ಥರ ಇರಬೇಕು. ನಾನಿಲ್ಲಿ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ. ಸಾಸಿವೆ ಬೇಗ ಪುಡಿಯಾಗುತ್ತೆ, ಹಾಗಾಗಿ ನಾನಿಲ್ಲಿ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ. ಈಗ ಇದನ್ನೊಂದು ಬೌಲ್ಗೆ ತೆಗೆದು ನಂತರ ಅದೇ ಮಿಕ್ಸಿ ಜಾರಿಗೆ ಸಾಸಿವೆ ಹಾಕಿ ಇದನ್ನು ಸಹ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೊಳ್ತಿದ್ದೀನಿ. ನೋಡಿ ಈ ಥರ ಇರಬೇಕು. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಲಿ ಮಾಡ್ತಿರೋದ್ರಿಂದ ಎಲ್ಲ ಸಾಮಗ್ರಿಗಳನ್ನು ಹೆಚ್ಚಾಗಿ ತಗೊಂಡಿದ್ದೀನಿ. ನೀವು ನಿಮ್ಮ ಕ್ವಾಂಟಿಟಿಗೆ ತಕ್ಕಂಗೆ ತಗೊಳ್ಳಿ. ಈಗ ಇದನ್ನು ಸಹ ಒಂದು ಬೌಲ್ಗೆ ತೆಗಿತಿದ್ದೀನಿ. ಈಗ ಈ ಮಸಾಲೆನೆಲ್ಲ ಚಳಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, ಅಚ್ಚ ಖಾರದ ಪುಡಿ, ಪುಡಿ ಮಾಡಿದ ಸಾಸಿವೆ ಹಾಗೂ ಪುಡಿ ಮಾಡಿದ ಅಗಸೆ ಮತ್ತು 2ರಿಂದ 3 ಸ್ಪೂನ್ ಅರಿಶಿಣ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಎಲ್ಲ ಮಸಾಲೆ ಚಳಕಾಯಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಲಿ. ಈ ಚಳಕಾಯಿನ ಶ್ವಾಸಕೋಶದ ಸಂಬಂಧಿ ಕಾಯಿಲೆಗಳಿಗೆ, ಜ್ವರ, ಕಫ ಹಾಗೂ ಪಿತ್ತಕೋಶಗಳ ಕಾಯಿಲೆಗಳಿಗೆ ಇದನ್ನು ಔಷಧಿಯಾಗಿ ಆಯುರ್ವೇದದಲ್ಲಿ ಬಳಸುತ್ತಾರೆ. ಈ ಚಳಕಾಯಿ ಹಣ್ಣನ್ನು ಸಹ ಮನೆಮದ್ದಾಗಿ ಬಳಸ್ತಾರೆ. ಶೀತ, ಕೆಮ್ಮು ಹಾಗೂ ಚರ್ಮದ ಸಮಸ್ಯೆ ಇದ್ದರೆ ಈ ಹಣ್ಣನ್ನು ತಿಂದರೆ ಅದು ಕೂಡ ಕಡಿಮೆಯಾಗುತ್ತೆ. ನಮ್ಮ ಆಡು ಭಾಷೆಯಲ್ಲಿ ಮಾತಾಡುತ್ತಿರುವಾಗ ಕೇಳಿರಬಹುದು ಅಥವಾ ನೀವು ಸಹ ಆ ಪದನ ಬಳಸಿರಬಹುದು. ಚಳ್ಳೆ ಹಣ್ಣು ತಿನ್ನಿಸ್ತೀನಿ ಅಥವಾ ಚಳ್ಳೆ ಹಣ್ಣು ತಿನ್ನಿಸಿದ ಅಂತ. ಈ ಪದ ಯಾಕೆ ಬಂತು ಅಂದರೆ ಚಳ್ಳಕಾಯಿ ಅಥವಾ ಚಳ್ಳೆ ಹಣ್ಣಿನ ಒಳಗೆ ಲೋಳೆಯಾಗಿ ಗೊಣ್ಣೆ ಅಥವಾ ಜೆಲ್ ಥರ ಬರುತ್ತೆ. ಆ ಹಣ್ಣನ್ನು ಕೈಲಿ ಹಾಗೆ ಹಿಡಿದ್ರೆ ಕೈಯಲ್ಲಿ ನಿಲ್ಲೋಲ್ಲ, ಜಾರುತ್ತೆ. ಹಾಗಾಗಿ ನುಣಚಿಕೊಳ್ಳುವ ಕೆಲಸಕ್ಕೆ ಈ ಪದನ ಬಳಸ್ತಾರೆ. ನೋಡಿ, ಈಗ ಮಿಕ್ಸ್ ಮಾಡಾಗಿದೆ. ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಅಥವಾ ಗಾಜಿನ ಬಾಕ್ಸಲ್ಲಿ ಹಾಕಿ 1 ವಾರ ಬಿಸಿಲಿಗೆ ಇಟ್ಟು ತೆಗಿಬೇಕು. ಆಗ ಚಳಕಾಯಿ ಕಳೆತು ಅದರಲ್ಲಿರೋ ಲೋಳೆ ಎಲ್ಲ ಹೋಗಿ ಚೆನ್ನಾಗಿ ಉಪ್ಪು, ಖಾರ, ಮಸಾಲೆ ಎಲ್ಲ ಹೀರಿ ತಿನ್ನಲು ರೆಡಿಯಾಗುತ್ತೆ. ಈ ಚಳಕಾಯಿ ಬೇಸಿಗೆ ಕಾಲದಲ್ಲಷ್ಟೇ ಸಿಗುವುದು, ಹಾಗಾಗಿ ಇದನ್ನು ಬೇಸಿಗೆ ಕಾಯಿ ಅಂತಲೂ ಕರೀತಾರೆ. ಹೇಳ್ತಾ ಹೋದರೆ ಈ ಚಳಕಾಯಿಗೆ ತುಂಬ ಹೆಸರುಗಳಿವೆ. ನೋಡಿ, ಈಗ ನಾನು 1 ವಾರ ಬಿಟ್ಟು ತೋರಿಸ್ತಿದ್ದೀನಿ. ನೋಡಿ, ಚಳಕಾಯಿ ಕಳೆತು, ನೋಡಿ ಕಲರ್ ಸಹ ಚೇಂಜ್ ಆಗಿದೆ. ಈ ಚಳಕಾಯಿ ಉಪ್ಪಿನಕಾಯಿ ಅನ್ನ, ನುಗ್ಗೆಕಾಯಿ, ಸೊಪ್ಪು ಸಾಂಬಾರು ಜೊತೆ ನೆಂಚ್ಕೊಳ್ಳೋಕ್ಕೆ ತುಂಬ ರುಚಿ ಇರುತ್ತೆ. ಹಾಗೂ ಬಿಸಿ ರೊಟ್ಟಿಯೊಂದಿಗೆ ನೆಂಚ್ಕೊಳ್ಳೋಕ್ಕೂ ಸಹ ಚೆನ್ನಾಗಿರುತ್ತೆ. ಹಾಗೂ ಬಿಸಿ ಅನ್ನಕ್ಕೆ ಈ ಉಪ್ಪಿನಕಾಯಿ ರಸನ ಹಾಕ್ಕೊಂಡು ತಿಂದ್ರಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಂದು ಕಟ್ ಮಾಡಿ ತೋರಿಸ್ತಿದ್ದೀನಿ ಒಳಗೆ ಹೇಗಾಗಿದೆ ಅಂತ. ನೋಡಿ, ಒಂದು ಸ್ವಲ್ಪನೂ ಅಂಟಿಲ್ಲ. ಹೀಗೆ ಚೆನ್ನಾಗಿ ಚಳಕಾಯಿ ಕಳಿಬೇಕು, ಆಗ ತಿಂದಾಗ ಹಲ್ಲಿಗೆ ಅಂಟ್ಕೊಳ್ಳಲ್ಲ. ಈ ಚಳಕಾಯಿ ಉಪ್ಪಿನಕಾಯಿನ 1 ವರ್ಷ ಗಂಟಲೆ ಇಟ್ಟು ತಿಂದರೂ ಕೆಡೋದಿಲ್ಲ. ಹಾಗಾದರೆ ನೀವು ಸಹ ಈ ಚಳಕಾಯಿ ಉಪ್ಪಿನಕಾಯಿನ ಹಾಕಿ. ಹಾಗೂ ಈ ಚಳಕಾಯಿ ತಿನ್ನೋದ್ರಿಂದ ಹೆಲ್ತಿಗೆ ತುಂಬ ಬೆನಿಫಿಟ್ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಹಾಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ. ಹೀಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.